ಪಬ್ಲಿಕ್ ನ್ಯೂಸ್ಗೆ ಮತ್ತೆ ಸ್ವಾಗತ. ಮೂಢನಂಬಿಕೆ ಪ್ರತಿಬಂಧಕ ಕಾಯ್ದೆ ಜಾರಿ ಮಾಡದೇ ಇರೋದಕ್ಕೆ ಸಿಎಂ ಸಿದ್ದರಾಮಯ್ಯ ಟ್ವಿಟರ್ನಲ್ಲಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳ ಕಾರಣದಿಂದಾಗಿ ಕಾಯ್ದೆ ಜಾರಿ ಮಾಡಲಾಗ್ತಾ ಇಲ್ಲ ಅಂತ ಸಿಎಂ ಟ್ವೀಟ್ ಮಾಡಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ದೇವರ ಹೆಸರಿನಲ್ಲಿ ನಮ್ಮ ಹೆಣ್ಣು ಮಕ್ಕಳನ್ನ ದಾಸಿಯರನ್ನಾಗಿ ಬಿಡೋದು, ಎಂಜಲೆಲೆ ಮೇಲೆ ಉರುಳೋದು ಸರಿನಾ ಅಂತ ಸಚಿವ ಆಂಜನೇಯ ಕಿಡಿಕಾರಿದ್ದಾರೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್. ಕೇವಲ ಟ್ವೀಟ್ ಮಾಡಿ ಈ ತರ ಬೇಸರ ವ್ಯಕ್ತಪಡಿಸಿರುವಂತದ್ದಲ್ಲ, ಏನಾದ್ರು ಹೇಳಿಕೆ ಕೊಟ್ಟಿದ್ದಾರಾ ಸಿಎಂ ಸಿದ್ದರಾಮಯ್ಯ ಅಂತ? ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು ಮಾದೇಶ್. ಏನಿದು ಮೂಢನಂಬಿಕೆ ಪ್ರತಿಬಂಧಕ ಕಾಯ್ದೆಯನ್ನ ತರುವ ವಿಚಾರದಲ್ಲಿ ಸಾಕಷ್ಟು ಆಸಕ್ತಿಯನ್ನ ವಹಿಸಿತ್ತು ಹಿಂದೆ ಸರ್ಕಾರ. ವಿಶೇಷವಾಗಿ ಮಾಟ ಮಂತ್ರಗಳಿರ್ಬೋದು, ಕೆಲವೊಂದು ಮೂಢನಂಬಿಕೆಗಳು ಏನಿದೆ ಅದಕ್ಕೆ ಕಡಿವಾಣ ಹಾಕುವಂತ ಒಂದು ಪ್ರಯತ್ನವನ್ನ ಸರ್ಕಾರ ಯೋಚನೆ ಮಾಡ್ತಾ ಇತ್ತು. ಆದ್ರೆ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳು ಇದಕ್ಕೆ ಅಡೆತಡೆ ಮಾಡ್ತಾ ಇದಾವೆ, ಇದನ್ನ ತರ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋಂಥ ಒಂದು ಬೇಸರವನ್ನ ಮತ್ತೆ ಅಸಹಾಯಕತೆಯನ್ನ ಸ್ವತಃ ಸಿಎಂ ಅವರು ವ್ಯಕ್ತಪಡಿಸಿರುವಂತದ್ದು. ಇದೆಲ್ಲ ಒಂದ್ ಕಡೆ ಸರ್ಕಾರಕ್ಕೆ ಹಿನ್ನಡೆ ಆಗ್ತಾ ಇದೆಯಾ ಅಂತ ಅನ್ನೋ ಒಂದು ಭಾವನೆ ವ್ಯಕ್ತ ಆಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಸಮಾಜ ಕಲ್ಯಾಣ ಸಚಿವರಂತ ಆಂಜನೇಯ ಅವರು ಸ್ಪಷ್ಟನೆಯನ್ನ ಕೊಟ್ಟರು. ಸಿಎಂ ಅವರು ಸತ್ಯ ಹೇಳಿದ್ದಾರೆ, ಆದ್ರೆ ನಾವು ನಮ್ಮ ಪ್ರಯತ್ನವನ್ನ ಬಿಡೋದಿಲ್ಲ, ನಾವು ತರುವಂತ ಒಂದು ಪ್ರಯತ್ನ ಮಾಡ್ತೀವಿ, ಎಲ್ಲ ಸಮುದಾಯದ ಜೊತೆ ಚರ್ಚೆ ಮಾಡಿ ಯಾರಿಗೂ ಸಮಸ್ಯೆ ಆಗದೇ ಇರೋ ರೀತಿಯಲ್ಲಿ ಒಂದು ಪ್ರತಿಬಂಧಕ ಕಾಯ್ದೆನ ತರೋ ಪ್ರಯತ್ನ ನಾವು ಜಾರಿ ಇಟ್ಟಿರ್ತೀವಿ ಅನ್ನೋ ಅಂತ ಮಾತನ್ನ ಹೇಳಿದ್ದಾರೆ ನಾದೇಶ್. ಓಕೆ, ಅಂದ್ರೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಅಂತ ಮೆನ್ಷನ್ ಮಾಡಿದ್ದಾರೆ, ಅಂದ್ರೆ ಯಾರು ಅಂತ ಏನಾದ್ರು ಮೆನ್ಷನ್ ಮಾಡಿದ್ದಾರೆ ಏನು ಅಂತ? ನಾದೇಶ್, ಈಗ ಸಿಎಂ ಅವರು ಟ್ವೀಟ್ ಮಾಡಿದ್ರಲ್ಲಾಗ್ಲಿ, ಅವ್ರು ಹೇಳಿಕೆ ಕೊಟ್ಟಿದ್ರಲ್ಲಾಗ್ಲಿ ಯಾರು ಅನ್ನೋದನ್ನ ಅವ್ರು ಸ್ಪಷ್ಟವಾಗಿ ಹೇಳಿಲ್ಲ. ಅದು ಆಂತರಿಕ ಇರೋ ಮಾಹಿತಿ ಪ್ರಕಾರ ಕೆಲವೊಂದಿಷ್ಟು ಮಠಾಧೀಶರು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋಂತ ಮಾಹಿತಿ ಇರುವಂತದ್ದು. ವಿಶೇಷವಾಗಿ ಬಹಳ ಉನ್ನತ ವರ್ಗದ ಮಠಾಧೀಶರುಗಳು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂತ ಒಂದು ಮಾಹಿತಿ ಇದೆ. ಈ ವಿಚಾರವಾಗಿ ಆಂಜನೇಯ ಅವರು ಕೂಡ ಕಿರಿಕಾಡಿದ್ರು ಮಠಾಧೀಶರ ವಿರುದ್ಧ. ಕೆಲವೊಬ್ರು ಬಾಬಾಗಳು ಮೂಢನಂಬಿಕೆ ಹೆಸರಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯಗಳನ್ನ ನಡೆಸ್ತಾ ಇರೋದನ್ನ ಮಾಧ್ಯಮಗಳಲ್ಲೇ ನಾವು ನೋಡ್ತಾ ಇರ್ತೀವಿ. ಸೊ ಹೀಗಿರುವಾಗ ಎಲ್ಲೊಂದ್ ಕಡೆ ಮಠಾಧೀಶರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂತ ಒಂದು ಮಾತನ್ನ ಆಂಜನೇಯ ಅವರು ಹೇಳ್ತಾ ಇದ್ರು ಮಾದೇಶ್. ಓಕೆ, ಧನ್ಯವಾದ ಗಿರೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಹೊಸ ಅಕೌಂಟಿಗೆ ಇವತ್ತು 5,000 ರೂಪಾಯಿಯನ್ನು ಜಮೆ ಮಾಡಬಹುದು. ನೀವು ನಿಮ್ಮ ಹಣವನ್ನು ಮನೆಯಲ್ಲಿ ಖರ್ಚಿಗೆ, ಮಗಳ ಮದುವೆಗೆ, ಸಾಲ ತೀರಿಸೋಣ ಅಂತ ಕಷ್ಟಕ್ಕೆ ಬರ್ತಾ ಇಟ್ಕೊಂಡಿದ್ದಂಥ ಹಣನೆಲ್ಲ ಇವತ್ತು ಜನ ತಗೊಂಡು ಹೋದರೆ ಪಡಬಾರದ ಪರಿಪಾಟಲನ್ನು ಪಟ್ಟಿದ್ದಾರೆ. ಬ್ಯಾಂಕ್ ಅಧಿಕಾರಿಗಳು 5,000 ರೂಪಾಯಿ ಮೇಲೆ 1 ರೂಪಾಯಿ ಇದ್ದರೂ ಕೆಲವು ಕಡೆ ತಗೊಂಡೇ ಇಲ್ಲ, ಕೆಲವು ಕಡೆ ಪ್ರಶ್ನೆ ಕೇಳಿ ಹೈರಾಣ ಮಾಡಿದ್ದಾರೆ. ಯಾವ ಮಟ್ಟಿಗೆ ಅಂದರೆ ಇಷ್ಟು ದಿನ ಯಾಕೆ ಹಣ ಕಟ್ಟಲಿಲ್ಲ, ಲಿಖಿತ ರೂಪದಲ್ಲಿ ಬರೆದು ಕೊಡಿ ಅಂತ ಕೇಳ್ತಿದ್ದಾರೆ. ಮೋದಿಗೆ ಗೊತ್ತಿದೆ ಜಯ ಸಾವಿನ ರಹಸ್ಯ, ಮೋದಿಗೆ ತಿಳಿದಿದೆ ಚಿನ್ನಮ್ಮನ ಸಂಚಿನ ಸತ್ಯ. ಸಿಬಿಐ ತನಿಖೆ ಆದ್ರೆ ಮಿಸ್ ಇಲ್ಲದೆ ಜೈಲಿಗೆ ಹೋಗ್ತಾರಾ ಶಶಿಕಲಾ? ಚಿಕ್ಕಮ್ಮ ಕಮ್ಮಿ ಹಿಂದೆ ಹೋದ್ರೆ ಕುಗ್ಗುತ್ತಾ ನಮೂಬಲ.